ಈಶ್ವರ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಮಂದಿರದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಹಿರಿಯ ಹೋರಾಟಗಾರರು ನಮ್ಮ ಸಮಾಜದ ಪ್ರತಿಯೊಂದು ಹೋರಾಟಗಳನ್ನು ನೋಡಿ ನಾವು ಹೋರಾಟಕ್ಕೆ ಬಂದವರು. ಯಾಕಂದ್ರೆ ಅವರಷ್ಟಂತೂ ಜಾಣರಂತ ನಾವಲ್ಲ. ಅವರಿಂದ ಬಾಬಾ ಸಾಹೇಬ್ ಇದ್ದಾರೆ, ನಮ್ಮ ಹಿಂದೆ ಇವರಿದ್ದಾರೆ. ಹಿರಿಯರು ಯಾರು ಮನೆಯಿಂದ ಇರ್ತಾರೆ ಅವ್ರು ಯಾರಿಗೆ ಅಂಜುವಂತ ನಮಗಿಲ್ಲ. ಎದುರುಗಡೆ 1000 ಮಂದಿ ಇರಲಿ, ನಮ್ಮ ಹಿಂದ್ಗಡೆ ಇವರು ವಿಷಯ ನೀವೇನ್ ಚರ್ಚೆ ಮಾಡ್ತಾ ಇದಿರಲ್ಲ, ಇವರು ಚರ್ಚೆ ಮಾಡೋ ಬದಲಿ ಅತ್ಯಾಚಾರ ಯಾರು ಅಂತೇಳಿ ಗುರುತಿಸ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂದ್ರೆ ನೀವು ಅಯೋಗ್ಯರು. ಯಾಕಪ್ಪ ಅಂತಂದ್ರ ಒಬ್ಬ ಹೋರಾಟಗಾರನ ಬಗ್ಗೆ ವಿಚಾರ ಮಾಡಕ್ ಟೈಮ್ ಸಿಗ್ತದ. ಹೆಣ್ಣು ಮಗಳಲ್ಲಿ ಅತ್ಯಾಚಾರ ಬಂದ ವ್ಯಕ್ತಿ ಯಾಕಪ್ಪ ಅಂತಂದ್ರ ಉತ್ತರ ಕರ್ನಾಟಕ ಭಾಗದಾಗ ರಾಜಕಾರಣ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ವರ್ಷ ಪರಂಪರೆಯಿಂದ ಅವರು ರಾಣ ಮಾಡ್ಕೊಂಡು ಬಂದವರು. ಇಟ್ಕೊಳ್ಳುತ್ತ ಎಲ್ಲಾ ಇಲಾಖೆ ಬೇರೆ ರಾಜ ಬೇರೆ. ಇನ್ನೂ ಅಲ್ಲಿ ಅತ್ಯಾಚಾರ, ದಬ್ಬಾಳಿಕೆ, ದೌರ್ಜನ್ಯ ಇನ್ನೂ ಪರಂಪರೆ ಉಳ್ಕೊಂಡು ಬಂದದ. ಆದ್ರೂ ನಾವು ಕೂಡ ಅಲ್ಲಿ ಹೋರಾಟಗಾರ ಇದ್ದೀವಿ. ಬಟ್ ಏನಾಗ್ತದೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮೀಡಿಯಾಗಳ ಪತ್ರಿಕಾ ಮಾಧ್ಯಮದವರು ಬೇಗನೆ ಬಂದು ಅದು ವಿಸ್ತಾರ ಮಾಡಂಗಿಲ್ಲ. ಯಾರು ದುಡ್ಡು ಕೊಡ್ತಾರೆ ಅಲ್ಲೇ ಮುಚ್ಚ ಹಾಕ್ತಾರ. ಪತ್ರಿಕಾ ಮಾಧ್ಯಮದವ್ರದ್ದು ಲೋಪದೋಷಗಳಿದಾವು. ನೀವು ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಬೆಂಗಳೂರಲ್ಲಿ ಮೀಡಿಯಾಗಳು ತುಂಬಾ ಸ್ಪೀಡ್ ಅದಾವು. ಇಲ್ಲಿ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡ್ತಾವೆ ನಮ್ಮ ನಾಯಕರುಗಳಿಗೆಲ್ಲ. ಅದಕ್ಕಾಗಿ ಅಲ್ಲಿ ಉತ್ತರ ಕನ್ನಡ ಭಾಗದಾಗ ಹೆಂಗದಪ್ಪ ಅಂತಂದ್ರ ಅವರೇ ಪರಂಪರೆಯಿಂದ ಅವರೇ ರಾಜಕಾರಣ ಮಾಡ್ಬೇಕು. ಯಾರನ್ನ ಹೋರಾಟ ಮಾಡ್ತೀವಿ ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ಕೋಬೇಕು. ಇದೇ ಮಾಡ್ಬೇಕು ಬಂದ್ರೆ ಮುಂದಿನ ದಿನಮಾನಗಳು ನಮ್ಮ ಸಮಾಜ ಎಲ್ಲಿ ಹೋಗ್ತದೆ? ಈ ಉತ್ತರ ಕನ್ನಡ ಭಾಗದ ಹೋರಾಟಗಾರರಿಗೆ ಹೇಳ್ತಾ ಇರೋ ಒಂದೇ ಒಂದು ಮನವಿ, ಯಾರೇ ಅನ್ಯಾಯಗೊಳಗಾಗ್ಲಿ ಆ ಸಂಘಟನೆ ಈ ಸಂಘಟನೆ ಅನ್ನೋದು ಬೇಡ. ಈಗ ನಮ್ಮ ಅಧ್ಯಕ್ಷರು ಅದು ಆ ಸಂಘಟನೆ ಮಾಡಕ್ಕೆ ಅಂದ್ರೇನು ಹಂಗ ಅಲ್ಲಿ ಎಲ್ಲಾ ಸಂಘಟನೆಗಳು ಒಂದೇ ಹೆಸರು, ನಾಮಕ ಹಲವು ಅದಾವು. ಆದ್ರೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತದಲ್ಲಿ ನಾವು ಹೋರಾಟ ಮಾಡೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಇರ್ತಕ್ಕಂಥ SP ಅವರಿಗೆ ಒಂದು ಹೇಳ್ತಾ ಇದ್ದೀನಿ, ರಾಮಲಿಂಗಣ್ಣವರು ಮತ್ತು ವೆಂಕಟೇಶ್ವರ ಸಾಹೇಬ್ರು ಅವ್ರ ಜೊತೆ ನಾವು ಇನ್ನೂ ಲಕ್ಷಾಂತರ ಜನ ಬರ್ತೀವಿ. ದಲಿತರೇನು ಸುಮ್ಮನೆ ಕುತ್ಕೊಂಡಿಲ್ಲ. ಅವ್ರು ಒಂದು ಕರೆ ಕೊಡ್ಲಿ, ಇಡೀ ಕರ್ನಾಟಕ ಹೊತ್ತಿರುವಂತ ಕೆಲಸ ನಾವು ಮಾಡ್ತೀವಿ ಹೋದ್ರು. ಯಾಕಂದ್ರೆ ನೀವು ಇಲ್ಲೆಲ್ಲ ಕೊಟ್ಟವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಕೆಲವೊಂದ್ಸಲ ಒಂದೊಂದು ಸರ್ಕಾರದಿಂದ ಕೆಲವಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸಾಮಾನ್ಯ ವ್ಯಕ್ತಿಗಳ ಕಂಡಿರ್ಬೋದು. ಹಿಂಗೆ ನೀವು ಏಜೆಂಟ್ ಆಗಿ ಕೆಲಸ ಮಾಡ್ತಿರೋ ಅಥವಾ ಸಂವಿಧಾನಬದ್ಧವಾಗಿ ನೀವು SP ಕೆಲಸ ಮಾಡ್ತಿರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಶ್ವರ್ ಖಂಡ್ರೆ ಅವರು ಮತ್ತು ಆ ಭಾಗದೊಳಗ ನಮ್ಮ ದಲಿತ ಅಂದ್ರೆ SC ಕೆಟಗರಿ ಒಳಗ ಯಾರು ಆರಿಸ್ಕೊಂಡಿಲ್ಲ ಅವ್ರಿಗೆ ತನ್ನಿಂದ ಮುಚ್ಚೋಗ್ಬಿಟ್ಟದ. ಯಾಕಂತಂದ್ರೆ ಏನಾದ್ರು ದನಿ ಹತ್ತಿರ ಮುಂದಿನ ಸಲ ಕೆಡುತ್ತಾರೆ ಅವರಿಗೆ. ಅವ್ರು ಎಲೆಕ್ಷನ್ MLA ಆಗಕ್ಕಾಗಲ್ಲ. ಅದಕ್ಕಾಗಿ ಅವ್ರು ಮೊದಲು ಅರ್ಥ ಮಾಡ್ಕೋಬೇಕು, ನಾವು ಕೂಡ ಅರ್ಥ ಮಾಡ್ಕೋಬೇಕು. ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ನಾಯಕರು ನಮಗ ಎಲ್ಲ ಹಿರಿಯರಿಗೆ ಒಂದು